ಮಿಥುನ ರಾಶಿಯವರು ಬುದ್ಧಿವಂತರು, ಸಾಮಾಜಿಕ ಮತ್ತು ಉತ್ಸಾಹಭರಿತ ಸ್ವಭಾವದವರು ಹಾಗೂ ಹೊಂದಿಕೊಳ್ಳುವ ಗುಣ ಇವರದಲ್ಲಿರುತ್ತದೆ. ಇವರಿಗೆ ಹಸಿರು, ಹಳದಿ, ಕಿತ್ತಳೆ ಬಣ್ಣಗಳು ಮತ್ತು ಬುಧಗ್ರಹ ಪ್ರಭಾವ ಬೀರುತ್ತದೆ. 2026ರ ಹೊಸ ವರ್ಷಕ್ಕೆ ಕಾಲಿಡುತ್ತಿರುವ ಮಿಥುನ ರಾಶಿಯವರಿಗೆ ಇಡೀ ವರ್ಷ ಹೇಗಿರಲಿದೆ ಎನ್ನುವ ಭವಿಷ್ಯವಾಣಿ ತಿಳಿಯೋಣ. ಮಿಥುನ ರಾಶಿಯವರು ಚುರುಕು ಬುದ್ಧಿಯವರು. ನೀವು ತಾಳ್ಮೆಯಿಂದ ಜೀವನ ನಡೆಸಲು ಒಲವು ತೋರುತ್ತೀರಿ. ನಿಮ್ಮ ಕುತೂಹಲಕಾರಿ ಸ್ವಭಾವವು ನಿಮ್ಮನ್ನು ವೇಗವಾಗಿ ಕಲಿಯುವವರನ್ನಾಗಿ ಮಾಡುತ್ತದೆ. ಯಾವಾಗಲೂ ನಿಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ಪಡೆಯಲು ಉತ್ಸುಕರಾಗಿರುತ್ತೀರಿ. ನಿಮ್ಮ ರೋಮಾಂಚಕ ಹವ್ಯಸಮಯ ವ್ಯಕ್ತಿತ್ವವು ನಿಮ್ಮನ್ನು ಎಲ್ಲರ ಹೃದಯಕ್ಕೆ ಹತ್ತಿರ ತರುತ್ತದೆ. ನಿಮ್ಮ ರಾಶಿಯ ದ್ವಂದ್ವ ಸ್ವಭಾವ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಅಥವಾ ಒಂದೇ ಮಾರ್ಗಕ್ಕೆ ಬದ್ಧರಾಗುವುದನ್ನು ಹೆಚ್ಚು ಸವಾಲಾಗಿ ಮಾಡುತ್ತದೆ. ಈ ವರ್ಷ ತಾಳ್ಮೆ ಮತ್ತು ಸ್ಪಷ್ಟತೆಯ ಅಗತ್ಯವಿರುತ್ತದೆ. ಇದು ಪರಿಶೋಧನೆ ಮತ್ತು ಬೆಳವಣಿಗೆಯ ಸಮಯವಾಗಿರುತ್ತದೆ. ಇನ್ನು ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ 2026 ಮಿಥುನ ರಾಶಿಯ ವಾರ್ಷಿಕ ಜಾತಕವು ಭಾವನೆಗಳ ಮತ್ತು ಅನುಭವಗಳ ಮಿಶ್ರಣವನ್ನು ಸೂಚಿಸುತ್ತದೆ. ವಿವಾಹಿತ ದಂಪತಿಗೆ ಈ ವರ್ಷವು ಹಿಮ್ಮುಖ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ಕೆಲವು ಭಾವನಾತ್ಮಕ ಅಂತರ ಅಥವಾ ತಪ್ಪು ತಿಳುವಳಿಕೆಯೊಂದಿಗೆ ಪ್ರಾರಂಭವಾಗಬಹುದು. ವರ್ಷ ಮುಂದುವರೆದಂತೆ ಗುರುವಿನ ಸಂಚಾರವು ಹೆಚ್ಚಿನ ತಿಳುವಳಿಕೆ, ವಾತ್ಸಲ್ಯ ಮತ್ತು ಭಾವನಾತ್ಮಕ ನಿಕಟತೆಯನ್ನು ತರುವ ಮೂಲಕ ಸಂಬಂಧವನ್ನು ಒಂದು ಮಾಡಲು ಸಹಾಯ ಮಾಡುತ್ತದೆ. ಅವಿವಾಹಿತರು ವರ್ಷದ ಆರಂಭದಲ್ಲಿ ನೀವು ಕೆಲವು ವಿಶ್ವಾಸಾರ್ಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ನು ಉದ್ಯೋಗದಲ್ಲಿ ನೋಡುವುದಾದರೆ ಉದ್ಯೋಗದಲ್ಲಿ ಫಲ, ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯ ವಿಷಯಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಸ್ಥಿರವಾದ ಪ್ರಗತಿಯನ್ನು ತೋರುತ್ತದೆ. ವಿಶೇಷವಾಗಿ ವರ್ಷದ ಮಧ್ಯಭಾಗದವರೆಗೆ ನಿಧಾನ ಅಥವಾ ನಿರಾಶಾದಾಯಕ ಎನಿಸಬಹುದು. ಆದರೆ ಈ ಅನುಭವಗಳು ನಿಮ್ಮ ಕೌಶಲ್ಯಗಳನ್ನು ಬಲಪಡಿಸಲು ಮತ್ತು ದೀರ್ಘಾವಧಿಯ ಪ್ರತಿಫಲಗಳಿಗೆ ಸಿದ್ಧರಾಗಲು ನಿಮ್ಮನ್ನು ತಳ್ಳುತ್ತದೆ. ಉದ್ಯೋಗದಲ್ಲಿರುವವರಿಗೆ ಕಠಿಣ ಪರಿಶ್ರಮ ಮತ್ತು ಸ್ಥಿರತೆ ಫಲ ನೀಡುತ್ತದೆ. ಆರ್ಥಿಕ ಸ್ಥಿತಿ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ನೋಡುವುದಾದರೆ ನಿಮ್ಮ ಹಣಕಾಸು ಕೆಲವು ಏರಿಳಿತಗಳೊಂದಿಗೆ ಸಮತೋಲನದಲ್ಲಿರುತ್ತದೆ. ವರ್ಷದ ಮೊದಲಾರ್ಧವು ಪ್ರಮುಖ ಆರ್ಥಿಕ ಲಾಭಗಳನ್ನು ತರದಿರಬಹುದು. ನಿಮ್ಮ ಖರ್ಚು ಅಭ್ಯಾಸಗಳ ನಿಯಂತ್ರಣದಲ್ಲಿರುತ್ತದೆ. ಉದ್ಯೋಗ ವೃತ್ತಿಪರರಿಗೆ ಸ್ಥಿರ ಆದಾಯವನ್ನು ನಿರೀಕ್ಷಿಸಲಾಗಿದೆ. ಆದರೂ ವರ್ಷದ ಆರಂಭದಲ್ಲಿ ವೇತನ ಏರಿಕೆಗಳು ಬರದಿರಬಹುದು. ವ್ಯಾಪಾರ ಮಾಲೀಕರು ಆರಂಭದಲ್ಲಿ ಅನಾಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕಾಗಬಹುದು ಮತ್ತು ಅಪಾಯಕಾರಿ ಉದ್ಯಮಗಳನ್ನು ತಪ್ಪಿಸಬೇಕಾಗಬಹುದು. ಪಾವತಿ ವಿಳಂಬವಾಗಬಹುದು. ಆದ್ದರಿಂದ ನೀವು ಹಣದ ಅರಿವನ್ನು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ಮಾಡಬೇಕು. ಮಿಥುನ ರಾಶಿ ಚಕ್ರದ ಜಾತಕವು ಆರಂಭಿಕ ತಿಂಗಳುಗಳಲ್ಲಿ ಕೆಲವು ಸವಾಲುಗಳನ್ನು ಸೂಚಿಸುತ್ತದೆ. ಕುಟುಂಬ ಸದಸ್ಯರಲ್ಲಿ ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳು ಅಥವಾ ಭಾವನಾತ್ಮಕ ಅಂತರ ಉಂಟಾಗಬಹುದು. ಒಡ ಹುಟ್ಟಿದವರು ಅಥವಾ ತಾಯಿಯೊಂದಿಗಿನ ಸಂಬಂಧಗಳು ತಾತ್ಕಾಲಿಕವಾಗಿ ಉದ್ವಿಗ್ನವಾಗಬಹುದು. ವರ್ಷದ ಮಧ್ಯದಲ್ಲಿ ಗುರುವಿನ ಮೊದಲ ಸಂಚಾರವು ಸಾಮರಸ್ಯ ಮತ್ತು ಹೆಚ್ಚು ಶಾಂತಿಯುತ ಸಂವಹನಕ್ಕೆ ಅವಕಾಶಗಳನ್ನು ತರುತ್ತದೆ. 2026 ಮಿಥುನ ರಾಶಿಯವರ ಜೀವನ ಉತ್ತಮವಾಗಿರಲು ಉದ್ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಬಡತನ ದೂರವಾಗಿ ಶ್ರೀಮಂತಿಗೆ ಹೊಂದಲು ಲಕ್ಷ್ಮೀ ಶ್ರೀ ಚಕ್ರವನ್ನು ಆರಾಧನೆ ಮಾಡಿದರೆ ಉತ್ತಮ ಜೀವನ ನಡೆಸಲು ಶ್ರೀಯಂತ್ರವು ದಾರಿದೀಪವಾಗಿ ನಿಲ್ಲುತ್ತದೆ. ಶ್ರೀಯಂತ್ರವನ್ನು ಮನೆಗೆ ತರಿಸಿಕೊಳ್ಳಲು ಈ ವಾಟ್ಸಾಪ್ ಸಂಖ್ಯೆಗೆ ಮೆಸೇಜ್ ಮಾಡಿ. ವಾಟ್ಸಾಪ್ ಸಂಖ್ಯೆ 8317354636 ಸಂಖ್ಯೆಗೆ ಕಳಿಸಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ 2026ರ ಶುಭಾಶಯಗಳು.